ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರಸಗೊಬ್ಬರ ಪೂರೈಕೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳು ಹಾಗೂ ರೈತರ ಶೋಷಣೆಗಳನ್ನು ತಕ್ಷಣ ತಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸರ್ಕಾರಕ್ಕೆ ಅಂತಿಮ ಎಚ್ಚರಿಕೆ ನೀಡಿದೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ನಗರಂಗೆರೆ ಮಹೇಶ್, ರಸಗೊಬ್ಬರ ಮಾರಾಟಗಾರರು ಸರ್ಕಾರ ನಿಗದಿಪಡಿಸಿರುವ ಬೆಲೆಗಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿರುವುದು ಹಾಗೂ ರೈತರಿಗೆ ಅನಗತ್ಯ ಕೃಷಿ ಪರಿಕರಗಳನ್ನು ಕಡ್ಡಾಯವಾಗಿ ಖರೀದಿಸುವಂತೆ ಒತ್ತಡ ಹೇರುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಕೆಲವು ರಸಗೊಬ್ಬರ ವಿತರಕರು ಕೃತಕ ಅಭಾವ ಸೃಷ್ಟಿಸಿ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ. ಪ್ರಸ್ತುತ ಬಿತ್ತನೆ ಅವಧಿ ಆರಂಭವಾಗಿದ್ದು, ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು. ರಸಗೊಬ್ಬರ ವಿತರಣೆಗೆ ಸೂಕ್ತ ಮಾನದಂಡಗಳನ್ನು ರೂಪಿಸಿ ನಿಗದಿತ ದರದಲ್ಲಿ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸಿ ಅಕ್ರಮ ಎಸಗುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಜಬೀವುಲ್ಲಾ, ಕಾರ್ಯದರ್ಶಿ ಚಿತ್ತಯ್ಯ, ಮುಖಂಡ ಬಾಲರಾಜ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈಗ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಚಳ್ಳಕೆರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸಿರುವ ಕಾರಣ ಏನಂದರೆ, ಇವತ್ತು ಪ್ರತಿ ವರ್ಷ ಎಲ್ಲ ಸರ್ಕಾರ ಅವಧಿಗಳಲ್ಲೂ ಸಹ ರೈತರಿಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬಹುದು. ಅದರಲ್ಲಿ ಸ್ಕೇಸ್ ಸಿಟ್ಟಿಂಗ್ ಅಂತ ಹೇಳ್ತಾರೆ, ಅಭಾವ ಸೃಷ್ಟಿಸುವ ಒಂದು ಹುನ್ನಾರಗಳು ಪ್ರತಿ ವರ್ಷದಲ್ಲಿ ನಡೀತಾ ಇದೆ. ಯಾವ ರೀತಿಯಲ್ಲಿ ಈಗ ನಮ್ಮ ರೈತರಿಗೆ ಬೆಳೆಗೆ ಆಧಾರವಾಗಿರ್ತಕ್ಕಂಥ ರಸಗೊಬ್ಬರಗಳು ಬಹಳ ಮುಖ್ಯ. ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರಗಳು ಇವೆಲ್ಲವೂ ಸಹ ರೈತರಿಗೆ ಪೂರಕವಾಗಲಿ ಅಂತೇಳಿ ಸಾಕಷ್ಟನ್ನು ಒಂದು ನಿಯಮಾನುಸಾರವಾಗಿ ಒಂದು ಅದರದಾದಂತಹ ಮಾನದಂಡದಲ್ಲಿ FCO 1980 ಆ್ಯಕ್ಟ್ ಪ್ರಕಾರದಲ್ಲಿ ಸಾಕಷ್ಟು ನಿರ್ದೇಶನಗಳನ್ನು ಕೊಟ್ಟು ಯಾವುದೇ ರೀತಿಯ ಅನ್ನದಾತರಿಗೆ ಸಹಾಯವಾಗಲಿ ಅನ್ನೋ ನಿಟ್ಟಿನಲ್ಲಿ ಇದೆ. ಆದರೆ ಎಲ್ಲಿ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ ಅನ್ನೋದು ಇವಾಗ ಸಾಕಷ್ಟು ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ ಹಾಗೂ ಸಾರ್ವಜನಿಕರು, ನಮ್ಮ ರೈತ ಬಂಧುಗಳು ಗೊತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸರಿಸುಮಾರು ವರ್ಷಗಳಿಂದಲೂ ನಮ್ಮ ರೈತರು ಪರದಾಡ್ತಿದ್ದಾರೆ. ಪ್ರತಿ ವರ್ಷ ರಸಗೊಬ್ಬರ ಅಥವಾ ಯೂರಿಯಾ ಮತ್ತು NPK ಇದೆ ಅಥವಾ ಇವೆಲ್ಲವೇನಿದಾವೆ, ಈಗ ರಸಗೊಬ್ಬರಗಳು ಸಾಕಷ್ಟು ತೊಂದರೆ ಸಿಗದೆ ಕಾರಣಕ್ಕಾಗಿ ಸಾಕಷ್ಟು ರೈತರು ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿದ್ದಾರೆ. ಹೀಗೆ ನಾನಾ ರೀತಿಯ ಮುಗಿಬಿದ್ದಿರುವ ಒಂದು ಪ್ರತಿಭಟನೆ ಎಲ್ಲವೂ ಸಹ ಹಮ್ಮಿಕೊಂಡಿದೆ. ಇನ್ನೂ ಒಂದು ಏನಾಗ್ತಾ ಇದೆ ಅಂತಂದರೆ, ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ಇವಾಗ ಬರುವಂತಹ ಏನು ಯೂರಿಯಾ ಮತ್ತು NPK DAP ಗೊಬ್ಬರಗಳು ಪ್ರತಿ MRPನಲ್ಲಿ ಏನಿದೆ, ಅದೇ ಯೂರಿಯಾ 266 ರೂಪಾಯಿ ಸಮಥಿಂಗ್ ಇದೆ, ಮತ್ತು DAP ಏನಿದೆ 1350 ರೂಪಾಯಿ ಏನಿದೆ, ಅದು MRP ಇರೋದಂತಹ ಬೆಳೆ. ಆ ಬೆಲೆಗೆ ಅಂದರೆ ಕಂಪನಿದಾರರು ಯಾರು ಮಾರಾಟಗಾರರು ಇದ್ದಾರೆ, ಅವರು ಸಂಪೂರ್ಣವಾಗಿ ರೈತರಿಗೆ ಡೆಲಿವರಿ ಕೊಡುವಂಥ ಒಂದು ಕಾನೂನು ವ್ಯಾಪ್ತಿನಲ್ಲಿ ಒಂದು ಫಿಕ್ಸ್ ಮಾಡಿರುವಂಥ ಪ್ರೈಸ್. ಆ ಪ್ರೈಸ್ ಒಳಗಡೆ ಎಲ್ಲವೂ ಸೇರುತ್ತೆ. ಡೀಲರಿಗೆ ಸಿಗುವಂತಹ ಅವ್ರದ್ದಾದಂತಹ ಮಾರ್ಜಿನ್ ಸಿಗುತ್ತೆ. ನಂತರ ರೈತರಿಗೆ ಯಾವುದೇ ರೀತಿಯ ಹೆಚ್ಚುವರಿ ಆಗಿ ಕೊಡಬೇಕು. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ, ಈ ಏನು ರಿಟೇಲ್ ಶಾಪ್ನವರು ಅಥವಾ ಇವ್ರು ಏನಿದ್ದಾರೆ ಡೀಲರ್ಸು ಮತ್ತು ರಿಟೇಲ್ ಶಾಪ್ನವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಇದರಲ್ಲಿ ಹೆಚ್ಚುವರಿಯಾಗಿ ಹಣವನ್ನು ಪಡ್ಕೊಳ್ತುವಂಥದ್ದು ಸಾಕಷ್ಟು ನಿರ್ದೇಶನಗಳು ಬರ್ತಾ ಇದೆ. ಅಂದರೆ 266 ರೂಪಾಯಿ ಇರುವಂಥದ್ದು ಕಡೆಗೆ 400 ರೂಪಾಯಿ, 300 ರೂಪಾಯಿ, 350, ಒಟ್ಟು ಉಚ್ಚಾನುಸಾರ ಹೀಗೆ ನಾನಾ ರೀತಿಯಾಗಿ ಕೆಲ ಹಂತದಲ್ಲಿ ಕೆಲವು ಪ್ರದೇಶಗಳಲ್ಲಿ ತೆಗೆದುಕೊಳ್ತದೆ. ಇದು ಎಲ್ಲವೂ ಸಹ ಕಾನೂನು ವಿರುದ್ಧವಾಗಿರುವಂಥದ್ದು. ರೈತರಿಗೆ ಸಮರ್ಪಕವಾಗಿ ಒಂದು ಯಾವುದೇ ರೀತಿಯ ತೊಂದರೆ ಆಗದೆ MRP ಬೆಲೆಯಲ್ಲಿ ಕೊಡುವಂಥದ್ದು ಫಸ್ಟ್ ಒಂದು ಮಾರ್ಗದರ್ಶನ ಇರುವಂಥದ್ದು. ನಂತರ ಇದರಲ್ಲಿ ಸ್ಕೇರ್ ಸಿಟ್ಟಿಂಗ್ ಅಂದರೆ ಅಭಾವ ಮಾಡತಕ್ಕಂಥ ಕಾರಣ, ಈಗ ಹಾವೇರಿ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿದೆ, ಈಗ ಒಂದು ಟ್ರಕ್ ಸಮೇತ ಅನ್ನು ಹಿಡಿದಿದ್ದಾರೆ. ಹೇಗೆ ಅದು ಬೇರೆ ಉದ್ದೇಶಕ್ಕೆ, ಅನ್ಯ ಉದ್ದೇಶಗಳಿಂದ IFCO ಮತ್ತು PPL ಮತ್ತು ಇನ್ನಿತರೆ ಕಂಪನಿಗಳು ಇದ್ದಾವೆ, ಸಾಕಷ್ಟು ಇದ್ದಾವೆ. ಆ ಎಲ್ಲ ಕಂಪನಿಗಳು ಅವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪನಿಗಳು ಅವ್ರ ಮಾನದಂಡಗಳಲ್ಲಿ ಮಾರಾಟ ಮಾಡಬೇಕಾಗುತ್ತೆ. ಅವನ್ನ ಯಾರು ಮಾನಿಟರ್ ಮಾಡಬೇಕಾಗಿದೆ? ಸರ್ಕಾರ ಮಾಡಬೇಕು. ಸರ್ಕಾರದಲ್ಲಿ ಯಾರು ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಆಯುಕ್ತರು ಮತ್ತು ADಗಳು, ತಾಲೂಕಿನ ADಗಳು ಮತ್ತು ಜಿಲ್ಲಾ ಜಂಟಿ ನಿರ್ದೇಶಕರು, ಅವರೆಲ್ಲರೂ ಸಹ ಮಾಡಬೇಕು. ಇವರು ಮಾನಿಟರ್ ಮಾಡದೇ ಇರೋ ಕಾರಣಕ್ಕಾಗಿ, ಅವರು ಸರಿಯಾದ ರೀತಿಯ ಕರ್ತವ್ಯವನ್ನು ಅವರು ಮಾಡದೇ ಇರೋ ಕಾರಣಕ್ಕೆ, ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇರೋ ಕಾರಣಕ್ಕೆ ಇವತ್ತು ರೈತರಿಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ನಾವು ಈ ಮೂಲಕ ಆಗ್ರಹಿಸುವುದು ಏನಂತಂದ್ರೆ, ನೀವು ಯಾವುದೇ ರೀತಿಯ ಅವರಿಗೆ ತೊಂದರೆ ಆಗದಂದ್ರೆ ರಸಗೊಬ್ಬರವನ್ನು ಪೂರೈಕೆ ಮಾಡಬೇಕು ಸರ್ಕಾರಕ್ಕೆ. ಆನಂತರ
ಯಾವ ಇದರಲ್ಲಿ ಏನು ನಿಗದಿತ ಮಾಡಿದೆ ಸರ್ಕಾರ ಮಾನದಂಡದಲ್ಲಿ ಏನು ನಿಗದಿತವಾಗಿ ಮಾಡಿದೆ ಆ MRP ಬೆಲೆಗಿಂತ ಹೆಚ್ಚಿನದಾಗಿ ಮಾರಾಟ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಏನಾದರೂ ಮಾರಾಟ ಮಾಡಿದಲ್ಲಿ ಯಾವುದೇ ಅಂಗಡಿ ಅಥವಾ ಡೀಲರ್ಶಿಪ್ ಯಾರು ಇರ್ತಕ್ಕಂಥ ಡೀಲರ್ ಅಂಗಡಿಗಳಲ್ಲಿ ಅವ್ರ ಮೇಲೆ ನಿರ್ದೇಶನಕವಾಗಿ ಕಾನೂನು ಕ್ರಮವನ್ನು ತೆಗೆದುಕೋಬೇಕು. ಇದು ತೆಗೆದುಕೊಳ್ಳದೆ ಇರೋ ಕಾರಣಕ್ಕಾಗಿಯೇ ಹಲವಾರು ವರ್ಷಗಳು ಇದು ಹಾಗೆ ಅಂದ್ರೆ ಒಂದು ರೀತಿಯ ಈ ವ್ಯವಸ್ಥೆ ಒಳಗಡೆಗೆ ನಾವು ಹೀಗೆ ಇರಬೇಕು ಅನ್ನೋ ಹೊಂದಾಣಿಕೆ ಮಾಡುವಂಥ ಪರಿಸ್ಥಿತಿ ಹುನ್ನಾರ ಮಾಡುವಂಥ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಇದಾಗಬಾರ್ದು. ಈ ನಿಟ್ಟಿನಲ್ಲಿ ಈಗ ಏನು ಹೊಸದಾಗಿ ಮಾನ್ಯ ಶಿವಕುಮಾರ್ ಅವರು ಮುಖ್ಯಮಂತ್ರಿ ವಹಿಸಿಕೊಂಡಿರುವಂಥ ಸರ್ಕಾರವು ಸಹ ರೈತರ ಪರವಾಗಿ ನೀವು ಇದ್ದರೆ ಈಗ ನಮ್ಮ ರೈತರು ಸಿಗಬೇಕಾದಂತಹ ಈ ರಸಗೊಬ್ಬರ ಸದಾದ ರೀತಿಯಲ್ಲಿ ಸಿಗಬೇಕು. ರಸಗೊಬ್ಬರ ಏನು FCU 1985 ಆಕ್ಟ್ ಪ್ರಕಾರ ಏನು ಮಾನದಂಡಗಳಿದೆ ಆ ಮಾನದಂಡಗಳು ಕರೆಕ್ಟಾಗಿ ಕೊಡಬೇಕಾಗ್ತದೆ. ಆನಂತರ ಈಗ ಅಧಿಕಾರಿ ಚಳ್ಳಕೆರೆ ಅಥವಾ ಚಿತ್ರದುರ್ಗ ಜಿಲ್ಲೆ ಆ ಕೃಷಿ ಇಲಾಖೆ ಅಧಿಕಾರಿಗಳು ಅವರ ಸಂಪರ್ಕದ ನಂಬರನ್ನು ಹಾಕಬೇಕು. ಅಂದ್ರೆ ರೈತರಿಗೆ ಎಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ, DAP ಎಲ್ಲಿ ಸಿಗ್ತಾ ಇಲ್ಲ, ಯೂರಿಯಾ ಎಲ್ಲ ಸಿಗ್ತಾ ಇಲ್ಲ, ಸಮಸ್ಯೆ ಏನಾಗ್ತಾ ಇದೆ, FID ಮೂಲಕ ಏನು ಒಂದು ತಿಂಗಳಿಗೆ ಒಂದು ಚೀಲ ಕೊಡಬೇಕು ಅಂತ ಏನು ನಿಗದಿ ಮಾಡಿದ್ರೆ ಅದು ಸರ್ಕಾರದ ಮಾನದಂಡ ಅಲ್ಲ. ರೈತರು ಯಾವತ್ತಾಗ್ಲಿ ಅವನು ಒಂದು ಚೀಲ ತೆಗೆದುಕೊಳ್ಳೋಕ್ಕಾಗಕ್ಕೆ ಸಾಧ್ಯ ಆಗಿದೆ ಎಲ್ಲರೂ ಅಣ್ಣನೇ ಬೆಳೆಯಕ್ಕಾಗಿಲ್ಲ ಅಂತಂದ್ರೆ ಒಂದು ಚೀಲ ತೆಗೆದುಕೊಂಡು ಏನ್ ಮಾಡೋಕ್ಕಾಗುತ್ತೆ? ಒಂದು ರೀತಿಯ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತ ಪ್ರಯತ್ನಗಳು ಮಾಡ್ತಾ ಇರುವಂತ ಸರ್ಕಾರಗಳು ಇದು ಸರಿಯಲ್ಲ. ಏನು ಮಾನದಂಡಗಳನ್ನು ಫಿಕ್ಸ್ ಇದೆ ಅದೇ ಸರಿಯಾದ ರೀತಿಯಲ್ಲೇ ಮಾಡಿದ್ರು ಸಹ ರೈತರಿಗೆ ಅನುಕೂಲ ಆಗುವಂತದ್ದು. ಆದ್ರೆ ಇದನ್ನ ಮಾನಿಟರಿಂಗ್ ಮಾಡುವಂತಾರೆ ಯಾರು? ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೃಷಿ ಇಲಾಖೆ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಪರಿಶೀಲಿಸಿಬಿಟ್ಟು ಯಾವುದೇ ರೀತಿಯ ತೊಂದರೆ ಆಗುತ್ತೆ ಅಂತ ಮಾಡಬೇಕಾಗುತ್ತೆ. ಈ ಕಂಪನಿಗಳು ಅಂದ್ರೆ ರಸಗೊಬ್ಬರ ಮಾರಾಟ ಮಾಡುವಂತ ಕಂಪನಿ ಕಡ್ಡಾಯವಾಗಿ ಡೀಲರ್ಸ್ ನಿಯಮ ಪ್ರಕಾರ ಅಂಗಡಿಗಳಿಗೆ ಅಥವಾ ಡೋರ್ ಡೆಲಿವರಿ ಕೊಡಬೇಕಾಗುತ್ತೆ. ಅವರು ಡೋರ್ ಡೆಲಿವರಿ ಕೊಡ್ತಾ ಇಲ್ಲ. ಆಗೇನಾಗ್ತದೆ, ಇವರು ರಿಟೇಲ್ ಶಾಪ್ನವರು ಸಹ ಅದು ಹೆಚ್ಚುವರಿ ಹೊರೆಯನ್ನ ರೈತರಿಂದ ಪಡ್ಕೊಳ್ಳೋದು. ಇಲ್ಲ ನಮ್ಗೆ ಸಿಗ್ತಾ ಇಲ್ಲ, ನನಗೇನು ಸಿಗ್ತಾ ಇಲ್ಲ, ಹಾಗೆ ನಾನು ತಿಳ್ಕೊಳ್ಳೋದು. ಇವೆಲ್ಲವೂ ಅಂಶಗಳನ್ನ ಸೇರಿಯೇ ಕಂಪನಿಗಳಿಗೆ ಕೊಟ್ಟಿರ್ತಾರೆ. ಕಂಪನಿ ಯಾಕೆ ಇವ್ರ ಮೇಲೆ ಭಾರವನ್ನು ಹಾಕ್ತಾ ಇದೆ? ಇವರಿಂದ ಲೂಟಿ ಹೊಡೆಯುವಂಥದ್ದು ಮತ್ತೆ ಇವರು ತೆಗೆದುಕೊಂಡು ಪಾಪ ಡೀಲರ್ಗಳು ಅಥವಾ ಅಂಗಡಿ ಮಾಲೀಕರು ಹೊರೆ ಮಾಡ್ತಾರೆ, ಇವ್ರ ಮೇಲೆ ಹೊರೆ ಹಾಕೋದು. ಇದನ್ನ ಹೊರೆಯನ್ನ ತಪ್ಪಿಸ್ಬೇಕು. ಹಾಗಾಗಿ ಮಾಲೀಕರಿಗೆ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅವರು ಇದಕ್ಕೆ ಹೊಣೆಗಾರಿಕೆ ಇರ್ತದೆ. ಆದರೆ ಇದನ್ನ ಡೀಲರ್ಶಿಪ್ ಮತ್ತು ರಿಟೇಲ್ ಶಾಪ್ನವರು ಸಹ ನಿಮಗೂ ತೊಂದರೆ ಆದಲ್ಲಿ ಸಹ ಈ ರೀತಿಯ ಸಮಸ್ಯೆಗಳಲ್ಲಿ ಅಧಿಕಾರಿಗಳಿಗೆ ಪಾರದರ್ಶಕವಾಗಿ ರೈತರ ಪರವಾಗಿ ಇದ್ದು ಗಮನ ತರುವಂಥದ್ದು ಪ್ರಯತ್ನವನ್ನು ಮಾಡಬೇಕು. ಇಲ್ಲವಲ್ಲ ನೀವು ಸಹ ಅವ್ರ ಜೊತೆ ಶಾಮೀಲಾಗಿ ಈ ರೈತರಿಗೆ ತೊಂದರೆ ಕೊಡುವಂಥದ್ದು ಸರಿಸಲ್ಲ. ಕರ್ನಾಟಕ ರಾಷ್ಟ್ರ ಪಕ್ಷ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ರೈತರಿಗೂ ಸಹ ಈ ಮೂಲಕ ನಾವು ಹೇಳುವಂಥದ್ದು ಏನಂದ್ರೆ, ನಿಮ್ಗೆ ಯಾವೆಲ್ಲ ತೊಂದರೆ ಆಗ್ತಾ ಇದೆ ಏನು ಅಧಿಕಾರಿಯ ಸಂಪರ್ಕದ ನಂಬರನ್ನು ಅವರು ಘೋಷಣೆ ಮಾಡಿರಬೇಕು. ಆ ಘೋಷಣೆ ಮಾಡೋದ್ರ ಸಂದರ್ಭ ಸಮಸ್ಯೆಯನ್ನ ಅವ್ರ ಮುಖಾಂತರ ತಿಳಿಸ್ಬೇಕು. ನಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಈ ಮೂಲಕ ನಾವು ಸರ್ಕಾರ ಮಟ್ಟದಲ್ಲಿ ಏನು ನಾವು ಇವೆಲ್ಲ ಪತ್ರಿಕಾ ಟಿಪ್ಪಣಿಯಲ್ಲಿಯೂ ಸಹ ಸಾಕಷ್ಟು ವಿಚಾರಗಳನ್ನು ಹೇಳಿದ್ವಿ. ಇವೆಲ್ಲವನ್ನು ಸಹ ಪಾರದರ್ಶಕವಾಗಿ ಕೃಷಿ ಅಧಿಕಾರಿಗಳು ಇವಾಗ ಅವರ ಮೇಲೆ ಇರ್ತಕ್ಕಂಥ ಸಾಕಷ್ಟು ಜವಾಬ್ದಾರಿ. DAP ಅಥವಾ ಯೂರಿಯಾ ತಗೋಬೇಕಂತ ಹೋದಾಗ ಅಲ್ಲಿಯ ಅಂಗಡಿಗಳು, ರಸಗೊಬ್ಬರದ ಅಂಗಡಿಗಳು ಏನ್ ಹೇಳ್ತಾರೆ ಮಾಲೀಕರು, ನಾನು ಇದೊಂದು ಕೊಡಕ್ಕಾಗೋದಿಲ್ಲ, ಇದರಿಂದ ಇನ್ನಿತರೆ ಪ್ರಾಡಕ್ಟ್ಸ್ ಗಳನ್ನು ತೆಗೆದುಕೋಬೇಕು ಅನ್ನುವಂಥದ್ದು ಒತ್ತಡವನ್ನು ಹಾಕ್ತದೆ. ಈ ಒತ್ತಡವನ್ನು ಹಾಕುವಂಥದ್ದು ನಿಲ್ಲಿಸಬೇಕು. ಈಗ ಆಲ್ರೆಡಿ ಏನು ಪಂಜಾಬು ಮತ್ತೆ ಇದರಲ್ಲಿ ನಮ್ಮ ಮಧ್ಯಪ್ರದೇಶ ಮತ್ತು ಇದರಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಅದನ್ನ ಹಿಂಪಡೆದಿದೆ. ಆ ಸರ್ಕಾರಗಳು ಯಾವುದೇ ರೀತಿಯಾದಂತಹ ಇದಕ್ಕೆ ಪೂರಕವಾಗಿ ಯಾವುದೇ ರೀತಿಯ ಅನ್ಯ ಪ್ರಾಡಕ್ಟ್ಸ್ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಪ್ರಾಡಕ್ಟ್ಗಳನ್ನು ತೆಗೆದುಕೋಬೇಕು ಅನ್ನುವಂಥದ್ದನ್ನ ಆಲ್ರೆಡಿ ಆ ಸರ್ಕಾರಗಳ ನಿರ್ದೇಶನವನ್ನು ತೆಗೆದುಹಾಕಿದೆ. ಇದೇ ರೀತಿಯೂ ಸಹ ರಾಜ್ಯ ಸರ್ಕಾರವು ಸಹ ಏನು ಪೂರೈಕೆಯಲ್ಲಿ ಆ ನಿಯಮಾವಳಿ ಪ್ರಕಾರವನ್ನು ಮಾಡಬೇಕು. ಯಾವುದೇ ರೀತಿಯ ರೈತರಿಗೆ ಈ ಒತ್ತಡವನ್ನು ಹೇರಬಾರದು.